ಮತ್ತು ಪರಪೋಷಣೆ. ಸ್ವಪೋಷಣೆ ಮತ್ತು ಪರಪೋಷಣೆ. ಸ್ವಪೋಷಣೆ ಅಂದ್ರೆ ಏನು? ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ, ಅವುಗಳನ್ನ ಸ್ವಪೋಷಕ ಜೀವಿಗಳು ಅಂತ ಹೇಳ್ತೀವಿ. ಸ್ವಪೋಷಣೆ ಅಂಗಕ್ರಿಯೆಗೆ ಅಂತ ಹೇಳ್ತೀವಿ. ಅದೇ ರೀತಿ ಪರಪೋಷಣೆ ಅಂದ್ರೆ ಪರಪೋಷಣೆ ಅಂದ್ರೆ ಪರ ಅಂದ್ರೆ ಬೇರೊಂದು ಜೀವಿಯಿಂದ ರಾಜೇಶ್ ಅವಲಂಬಿಸಿರ್ತದೆ ಆಹಾರಕ್ಕೋಸ್ಕರ ಅಲ್ವಾ. ಹೀಗೆ ಪೋಷಣೆಯ ಬಗ್ಗೆ ಎರಡು ರೀತಿಯ ಪೋಷಣೆಯನ್ನು ಓದಿದ್ವಿ. ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಏನು ಅಂತ ಕೂಡ ಎಲ್ಲ ಹೇಳಿದ್ರಲ್ವಾ. ದ್ವಿತೀಯ ಸಂಶ್ಲೇಷಣೆಗೆ ಯಾವ್ಯಾವ ಅಂಶಗಳು ಬೇಕು ಅಂತ ಓದಿದ್ವಿ. ಯಾವ್ಯಾವ ಬೇಕಪ್ಪ ಹೇಳ್ತೀನಿ. ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು, ಈ ರೀತಿ ಸ್ವಪೋಷಣೆ ನಡೆಸಬೇಕು ಅಂತ ಹೇಳಿದ್ರೆ ಹಸಿರು ಸಸ್ಯಗಳು ಈ ಅಂಶಗಳನ್ನು ಬಳಸಿಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರ ತಯಾರಿಸ್ಕೊಳ್ತವೆ. ಅಲ್ಲಿ ತಯಾರಾದಂತ ಆಹಾರದ ಪ್ರಯೋಗಗಳನ್ನು ನಾವು ನೋಡಿದೀವಿ. ಪಿಷ್ಟ ತಯಾರಾಗುತ್ತೆ ಅಂತ ಹೇಳಿಕೊಂಡು ಅದರಲ್ಲಿ ಪಿಷ್ಟದ ಇಳಿಕೆಯನ್ನ ಯಾವ ದ್ರಾವಣ ಹಾಕಿ ಪರೀಕ್ಷೆ ಮಾಡಿದ್ವಿ? ಅಯೋಡಿನ್ ದ್ರಾವಣ. ವೆರಿ ಗುಡ್. ಅಯೋಡಿನ್ ದ್ರಾವಣ ಹಾಕಿ ನಾವು ಪರೀಕ್ಷೆ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಪೋಷಣೆ ತಿಳ್ಕೊಂಡ ನಂತರ ಪ್ರಾಣಿಗಳಲ್ಲಿ ಪೋಷಣೆ ಬಗ್ಗೆ ತಿಳ್ಕೊಂಡ್ವಿ. ಪ್ರಾಣಿಗಳ ಪೋಷಣೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಥವಾ ಏಕಕೋಶ ಜೀವಿಯಾಗಿರುವಂತ ಅಮೀಬದಲ್ಲಿ ಅದಕ್ಕೆ ತಿನ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಆಹಾರ ಸೇವಿಸ್ಬೇಕು ಅಂದ್ರೆ ಬಾಯಿ ಇದೆಯಾ? ಅಮೀಬಲ್ ಬಾಯಿ ಇದೆಯಾ? ಮತ್ತೆ ಎಲ್ಲಿಂದ ಪಡೆಯುತ್ತೆ ಆಹಾರ? ಅದು ಎಂತ ಪಾದವು? ನಿತ್ಯ ಪಾದಗಳನ್ನೇ ಬಳಸ್ಕೊಂಡ್ಬಿಟ್ಟು ಅದು ಆಹಾರವನ್ನ ತನ್ನ ದೇಹದ ಒಳಗೆ ತಗೊಳುತ್ತೆ ಅಂತ ಅದೇ ಬಗ್ಗೆ ಓದಿದ್ವಿ ಅಲ್ವಾ. ಬೇರೆ ಗೊತ್ತಿದ್ದು ಅಂದ್ರೆ ನಿತ್ಯ ಪಾದಗಳನ್ನು ಬಳಸ್ಕೊಂಡು ಆಹಾರವನ್ನ ಅದು ಬಳಸ್ತಿದೆ. ಅದೇ ರೀತಿ ಮಾನವನಲ್ಲಿ ಏನೆಲ್ಲ ಅಂಗವ್ಯೂಹ ಇದೆ, ಜೀರ್ಣಾಂಗವ್ಯೂಹ ಇದೆ ಅಂತ ಹೇಳಿದ್ವಲ್ವಾ. ಜೀರ್ಣಾಂಗವ್ಯೂಹ ಬಗ್ಗೆ ಹೇಳಿದಲ್ಲ. ಜೀರ್ಣಾಂಗವ್ಯೂಹ ಯಾರ್ಯಾರು ಹೇಳ್ತೀವಿ? ಜೀರ್ಣಾಂಗವ್ಯೂಹದಲ್ಲಿ ಯಾವ್ಯಾವ ಭಾಗ ಬರ್ತವೆ ಅಂತ? ಏನಿದು? ಯಾವುದು ಆಹಾರ ಡೈಜೆಷನ್ ಆಗಿರಲ್ಲ, ಜೀರ್ಣ ಆಗಿರಲ್ಲ, ಹೊರಗೆ ಹೋಗುತ್ತೆ ಅಂತ ಅದ್ರ ಬಗ್ಗೆ ಸಹ ತಿಳ್ಕೊಂಡ್ವಿ. ಎಲ್ಲರ ಜೀರ್ಣಾಂಗವ್ಯೂಹ ಬಿಡಿಸೋದು ಬರುತ್ತಾ? ಕಲ್ತಿದ್ದೀರಾ? ನಿನ್ನೆ 1 ನಿಮಿಷದಲ್ಲಿ ಬಿಡಿಸೋದು ಹೇಗೆ ಅಂತ ತೋರಿಸ್ಕೊಟ್ಟೆ ನಾನಲ್ವಾ. ಅದನ್ನ ಜೀರ್ಣಾಂಗವ್ಯೂಹವನ್ನ 1 ನಿಮಿಷದಲ್ಲಿ ಬಿಡಿಸೋಕ್ಕೆ ನೀವು ಕಲಿಬೇಕೆಲ್ರು. 1 ನಿಮಿಷ 2 ನಿಮಿಷ ಬರೀರಿ, ಏನಾಗಲ್ಲ, ಕಲಿಬೇಕೆಲ್ರು. ನೆಕ್ಸ್ಟ್ ಇವತ್ತು ಇನ್ನೊಂದು ಪ್ರಕ್ರಿಯೆ, ಜೀವಕ್ರಿಯೆ ಅಂತ ಹೇಳ್ತಿದ್ವಲ್ಲ. ಇನ್ನೊಂದು ಜೀವಕ್ರಿಯೆ ಯಾವುದದು ಅಂತ ಹೇಳಿದ್ರೆ ಉಸಿರಾಟದ ಬಗ್ಗೆ ತಿಳ್ಕೊಳ್ಳೋಣ. ಉಸಿರಾಟ ಇವತ್ತು ತಿಳಿಯುವಂಥದ್ದು ಉಸಿರಾಟ. ಉಸಿರಾಟ ಅಂತ ಹೇಳಿದ್ರೆ ನೀವೆಲ್ಲಿಂದ ಉಸಿರಾಡ್ತೀರಾ? ಮೂಗಿದೆ, ಮತ್ತೇನಿದೆ? ಹೊರಗೆ ಮೂಗಿದೆ. ಮೂಗು ಬೈದು ಉಸಿರಾಟ ಬರಲ್ಲ, ಉಸಿರಾಡ್ತಾನೆ. ಹಾಗಾದ್ರೆ ಒಳಗೆ ಏನಿದೆ? ಶ್ವಾಸಕೋಶ ಇದೆ, ಲಂಗ್ಸ್ ಇದಾವೆ, ಶ್ವಾಸಕೋಶ ಇದೆ ನಮ್ಮ ದೇಹದಲ್ಲಿ. ಉಸಿರಾಟ ಆಗಬೇಕು. ಹೌದು. ಅದೇ ರೀತಿ ಉಸಿರಾಟ ಕ್ರಿಯೆಯಲ್ಲಿ 3 ವಿಧದ ಉಸಿರಾಟ ಕ್ರಿಯೆ ಇದಾವೆ. ಒಂದು ಸ್ವಲ್ಪ ಪಾಸ್ ಮಂಜುಳಾ ಅದು ವಾತಾಂಗರ್ನ ಉಸಿರಾಟದ ಎಷ್ಟು ಬಗೆ ಅಂತ ಹೇಳಿದ್ವಿ? 3 ರೀತಿಯ ಉಸಿರಾಟ ಕ್ರಿಯೆ ನಡೀತವೆ. ಅದು ಯಾವುದು ಗಮನದಲ್ಲಿ ಇಟ್ಕೊಂಡು ನಾವು ವಿಭಾಗ ಮಾಡಿದ್ದೀವಿ ಅಂದ್ರೆ ಕೆಲವು ಜೀವಿಗಳು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಉಸಿರಾಟ ಮಾಡ್ತಾರೆ. ಆಕ್ಸಿಜನ್ ಉಪಸ್ಥಿತಿ ಅಂದ್ರೆ ಏನು? ಅವರು ಜೀವಂತವಾಗಿರೋದು ಆಕ್ಸಿಜನ್ ಇದ್ರೆ ಮಾತ್ರ
ಉದಾಹರಣೆ ಯಾರಪ್ಪ ಅಂದ್ರೆ ನಾವೆಲ್ಲರೂ ಅಲ್ವಾ? ಎಲ್ಲ ಮ್ಯಾಮಲ್ಸ್ ಎಲ್ಲವೂ ಬರ್ತವೆ, ಸ್ತನಿಗಳು ಎಲ್ಲವೂ ಕೂಡ ಬಹಳಷ್ಟು ಪ್ರಾಣಿಗಳೆಲ್ಲವೂ ಸಹ ಆಮ್ಲಜನಕ ಸಹಿತ ಅಂದ್ರೆ ಆಮ್ಲಜನಕ ಉಪಸ್ಥಿತಿಯಲ್ಲಿ ನಾವು ಉಸಿರಾಟ ಕ್ರಿಯೆಯನ್ನ ನಡೆಸಬೇಕು. ಆಮ್ಲಜನಕ ಉಪಸ್ಥಿತಿಯಲ್ಲಿ ನಡೆಸ್ತೀವಿ ಅಂದ್ರೆ ಇದು ಯಾವ ರೀತಿ ನಡೆಯುತ್ತೆ ಅಂತ ನೋಡಿ. ಇಲ್ಲಿ ಫಸ್ಟ್ ನಾವು ತಿನ್ನುವಂತ ಆಹಾರ ಪದಾರ್ಥ ಏನಾಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಅಂದ್ರೆ ಅದರಲ್ಲಿ 6 ಕಾರ್ಬನ್ ಪರಮಾಣುಗಳಿದಾವೆ. ಅಂದ್ರೆ C6H12O6 ಎಷ್ಟು ಕಾರ್ಬನ್ ಇದೆ ಇಲ್ಲಿ? 6 ಕಾರ್ಬನ್ ಇದೆ. ಅದಕ್ಕೆ 6 ಕಾರ್ಬನ್ ಅಣು ಇದ್ರೆ ಎಷ್ಟು? ಗ್ಲೂಕೋಸ್ ಅಲ್ಲ, 6 ಕಾರ್ಬನ್ ಅಣು ಗ್ಲೂಕೋಸ್ ಎಲ್ಲಿಗೆ ಹೋಗುತ್ತೆ? ಒಂದು ಕೋಶ, ಜೀವಕೋಶ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಜೀವಕೋಶ ರೌಂಡ್ ಆಗಿರ್ತಾವಲ್ಲ, ಜೀವಕೋಶ ಅಂತ ಹೇಳಿದ್ರೆ ಇಲ್ಲಿ ಏನಿದೆ, ಇದು ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಇದು ಏನಿದೆ, ಇದು ಕೋಶ ರಸ ಅಲ್ವಾ? ಇದು ಕೋಶ ಪೊರೆ. ಹಾಗಾಗಿ ಕೋಶ ರಸಕ್ಕೆ ಏನೋ ಕೋಶ ದ್ರವ್ಯ ಅಥವಾ ಕೋಶ ರಸ ಅಂತ ಹೇಳ್ತಾರ, ಅಲ್ಲಿಗೆ ಏನು ಹೋಗುತ್ತೆ? ಗ್ಲೂಕೋಸ್ ಹೋಗ್ತದೆ. ಗ್ಲೂಕೋಸ್ ಹೋಗಿ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ. ಏನಾಗುತ್ತೆ ಅಲ್ಲಿ 6 ಕಾರ್ಬನ್ ಇದ್ದಿದ್ದು 3 ಕಾರ್ಬನ್ ಆಗಿ ಪರಿವರ್ತನೆ ಆಗುತ್ತೆ. ನೋಡಿ, 6 ಕಾರ್ಬನ್ ಇದ್ದಿದ್ದು ಏನಾಗಿದೆ ಇಲ್ಲಿ? 3 ಕಾರ್ಬನ್ ಅಣುವಾಗಿ ಪರಿವರ್ತನೆ ಆಗುತ್ತೆ. ಈ 3 ಕಾರ್ಬನ್ ಪರಮಾಣು ಆಗಿರೋದನ್ನ ನಾವು ಗ್ಲೂಕೋಸ್ ಅಂತ ಇವಾಗ ಕರೆಯಂಗಿಲ್ಲ. ಈಗ ಏನಂತ ಹೆಸರಿಸ್ಬೇಕು ಅದನ್ನ? ಪೈರುವೇಟ್. ಏನಂತ ಹೇಳ್ಬೇಕು ಅದನ್ನ? 3 ಕಾರ್ಬನ್ ಇದ್ರೆ ಅದೇನಂತ ಹೇಳ್ತಾರೆ ಇಲ್ಲಿ? ಪೈರುವೇಟ್ ಅಂತ ಕರಿತೀವಿ. 3 ಕಾರ್ಬನ್ ಅಣು. ಈ ಪೈರುವೇಟ್ ಎಲ್ಲಿ ಹೋಗುತ್ತೆ? ನೆಕ್ಸ್ಟ್ ಇಲ್ಲಿಂದ ಕೋಶದ್ರವ್ಯದಿಂದ ಮೈಟೋಕಾಂಡ್ರಿಯಾಕ್ಕೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಮೈಟೋಕಾಂಡ್ರಿಯಾ ಎಂತ ಏನಂತ ಹೇಳ್ತೀವಿ ಆ ಸಣ್ಣದಂಗಕ್ಕೆ? ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಏನಂತೀವಿ ಅದನ್ನ? ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಈ ಶಕ್ತಿ ಉತ್ಪಾದನಾ ಕೇಂದ್ರ ಅಂದ್ರೆ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂತ ಶಕ್ತಿ ಬಿಡುಗಡೆ ಆಗುತ್ತೆ. ಈ ಶಕ್ತಿ ಯಾವ ರೂಪದಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ATP ರೂಪದಲ್ಲಿ ಬಿಡುಗಡೆ ಆಗುತ್ತೆ. ಯಾವ ರೂಪದಲ್ಲಿ? ATP. ಏನು ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಏನಾಗಿದೆ? ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದು ಕರೆನ್ಸಿ ಇದ್ದಂಗೆ, ನಮ್ಗೆ ಏನಾದ್ರು ಬೇಕು ಅಂದ್ರೆ ದುಡ್ಡು ಹೇಗೋ ಹಾಗೆ ಇದು ATP ನಮ್ಮಲ್ಲಿ ಕರೆನ್ಸಿ. ನಾವು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರ್ತದೆ? ATP ಮುಖಾಂತರ ನಮಗೆ ಸಿಗುತ್ತೆ. ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ ATPಗಳು? ಮೈಟೋಕಾಂಡ್ರಿಯಾದಲ್ಲಿ. ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ? ಮೈಟೋಕಾಂಡ್ರಿಯಾ. ಜೀವಕೋಶಗಳಲ್ಲಿ ಕೋಶ ದ್ರವ್ಯದಲ್ಲಿ ಒಂದು ಕಣದಂಗ ಇದೆ. ಯಾವುದದು ಕಣದಂಗ? ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾದಲ್ಲಿ ATP ಉತ್ಪತ್ತಿ ಆಗ್ತಾ ಇದಾವೆ. ಅರ್ಥ ಆಯ್ತಾ? ATP ಪ್ರೊಡ್ಯೂಸ್ ಆಗ್ತಾ ಇದೆ. ಈ ATP ಉತ್ಪಾದನೆ ಆಗಿದ್ದು ನೋಡಿ, ಕ್ರಿಯೆ ನಡೀತದೆ ಮೈಟೋಕಾಂಡ್ರಿಯಾದಲ್ಲಿ. ಆಕ್ಸಿಜನ್ ಅಥವಾ ಆಮ್ಲಜನಕ ಉಪಸ್ಥಿತಿಯಲ್ಲಿ ಕ್ರಿಯೆ ನಡೆದಾಗ ಈ ಕ್ರಿಯೆ ನಡೆದ ನಂತರ, ನೀವು ಉಸಿರಾಟ ನಡೆದ ನಂತರ ಮೂಗಿನಿಂದ ಒಂದು ಅನಿಲ ಹೊರಗೆ ಬರ್ತಾ ಇದೆ. ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಬಾಡಿಯಿಂದ ತೇವಾಂಶ ಕೂಡ ಹೊರಗೆ ಬರ್ತಾ ಇದೆ. ಕೆಲವೊಂದು ಜಾಸ್ತಿ ಇದ್ದಾಗ ಬೆವರು ಕಾಣಿಸುತ್ತಲ್ವಾ? ಅದೇ ರೀತಿ ನಾವು ಮಾತಾಡ್ತಿರ್ಬೇಕಾದ್ರೆ, ನಾವು ಕೆಲಸ ಮಾಡಬೇಕಾದ್ರೆ ನಮ್ಮಿಂದ ನೀರಿನ ಪ್ರಮಾಣ ಅಂದ್ರೆ ನೀರು ಕೂಡ ಹೊರಗೆ ಬರ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ. ನಮ್ಮ ಕೆಲಸ ಮಾಡಲಿಕ್ಕೆ ಶಕ್ತಿ ಕೂಡ ಹೊರಗೆ ಬಿಡುಗಡೆ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಇದು ಈ ಕ್ರಿಯೆಯನ್ನ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುವಂತ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು 2 ಮಾರ್ಕ್ಸ್ ಕ್ವಶನ್. ಬರೀ ಇದೊಂದೇ ಕೇಳ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಏನಂತ? ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕ್ರಿಯೆ ನಡೆಯುತ್ತೆ, ಉಸಿರಾಟ ಕ್ರಿಯೆ. ಅದು ಯಾವ ಭಾಗದಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. ಯಾವ ಭಾಗದಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾ ಎಂಬ ಕಣದಂಗದಲ್ಲಿ ನಡೆಯುತ್ತೆ. ಅದರಲ್ಲಿ ಏನೇನು ಉತ್ಪನ್ನಗಳು ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾರೆ. ಕಾರ್ಬನ್ ಡೈಆಕ್ಸೈಡ್, ಈ 3 ಕೂಡ ಬಿಡುಗಡೆ ಆಗ್ತವೆ. ಅರ್ಥ ಆಯ್ತಾ? ಈ 3 ಬಿಡುಗಡೆ ಆಗ್ತದೆ.
ನಮಗೆ ನಾವು ಓಡ್ತಾ ಅಂತಿರ್ತೀವಿ ಅಲ್ವಾ, ಅಂದ್ರೆ ಫಾಸ್ಟ್ ಆಗಿ ರೆಸ್ಪಿರೇಷನ್ ಮಾಡ್ತಾ ಇರ್ತೀವಿ. ನಮಗೆ ಆಕ್ಸಿಜನ್ ಸಿಗೋದಿಲ್ಲ ಜಾಸ್ತಿ. ಯಾವಾಗ ಆಕ್ಸಿಜನ್ ಸಿಗಬೇಕು ಅಂತ ಹೇಳಿದ್ರೆ ಹಂತ ಹಂತವಾಗಿ ನಾವು ಆಮ್ಲಜನಕವನ್ನು ಒಳಗೆ ತಗೋಬೇಕು. ಹೇಗೆ 1 2 3 ಹಿಂಗೆ ಒಳಗೆ ತಗೋಬೇಕು. ಆಕ್ಸಿಜನ್ ಒಳಗೆ ತಗೊಳ್ಳೋದು, ಆಮೇಲೆ ಹಂತ ಹಂತವಾಗಿ ಹೊರಗೆ ಬಿಡ್ತೀವಿ ಅಂತ ಅಲ್ವಾ. ಈ ರೀತಿಯಾಗಿ ತಗೊಂಡ್ರೆ ನಮಗೆ ಕರೆಕ್ಟಾಗಿ ದೇಹದಲ್ಲಿ ಎಲ್ಲ ಜೀವಕೋಶಗಳಿಗೆ ಸರಿಯಾಗಿ ಏನ್ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ, ಆಮ್ಲಜನಕ ಸಿಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಜಾಸ್ತಿ ವರ್ಕೌಟ್ ಮಾಡ್ಬೇಕಾದ್ರೆ ಆಕ್ಸಿಜನ್ ಸಿಗಲ್ಲ, ಸರಿಯಾಗಿ ಕೊರತೆ ಆಗುತ್ತೆ. ಏನಾಗ್ತದೆ, ಆಕ್ಸಿಜನ್ ಕೊರತೆ ಆಗುತ್ತೆ. ಅವಾಗ ಏನಾಗುತ್ತೆ ನೋಡಿ, ಆಕ್ಸಿಜನ್ ಕೊರತೆ ಆದಾಗ ಏನಾಗುತ್ತೆ ಅಂತ ನೋಡಿ. ಆಕ್ಸಿಜನ್ ಕೊರತೆ ಆದಾಗ ಸ್ನಾಯುಕೋಶದಲ್ಲಿ ನಡೀತಾ ಇರೋದು ಜೀವಕ್ರಿಯೆ, ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಏನಾಗುತ್ತೆ, ಆಮ್ಲ ಮತ್ತು ಶಕ್ತಿ. ಇದು ಕೂಡ 3 ಕಾರ್ಬನ್ ಪರಮಾಣು, 3 ಕಾರ್ಬನ್ ಲ್ಯಾಕ್ಟಿಕ್ ಆಮ್ಲನೂ ಕೂಡ 3 ಕಾರ್ಬನ್ ಅಣು. ಪೈರುವೇಟ್ ಕೂಡ 3 ಕಾರ್ಬನ್ ಅಣು, ಲ್ಯಾಕ್ಟಿಕ್ ಆಮ್ಲ ಕೂಡ 3 ಕಾರ್ಬನ್ ಅಣು. ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಯಾವಾಗ, ಉಸಿರಾಟ ಕ್ರಿಯೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಕೊರತೆ ಆದಾಗ. ಏನಾದಾಗ, ಆಕ್ಸಿಜನ್ ಕೊರತೆ ಆದಾಗ ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಎಲ್ಲಿ ನಡೆಯುತ್ತೆ ಈ ಕ್ರಿಯೆ, ಸ್ನಾಯುಕೋಶಗಳಲ್ಲಿ ಈ ಕ್ರಿಯೆ ಅಂತ ಆಯ್ತಾ. ಈ ರೀತಿ ಎರಡತ್ರ ಕ್ರಿಯೆ ನಡೆಯೋದು ಈಗ ನೋಡಿದ್ವಿ. ಒಂದು ಆಪ್ಷನ್ ಹೆಚ್ಚಿಗೆ ಇದ್ದಾಗ ಉಪಸ್ಥಿತಿಯಲ್ಲಿ ನಡೆಯುವಂತ ಮೈಟೊಕಾಂಡ್ರಿಯಾದಲ್ಲಿ ನಡೆಯುವಂತ ಕ್ರಿಯೆ ಗೊತ್ತಾಯ್ತು. ಇನ್ನೊಂದು ನಮ್ಮ ದೇಹದ ಸ್ನಾಯುಕೋಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಜೋರಾಗಿ ನಾವು ಓಡ್ತಾ ಇರ್ಬೇಕಾದ್ರೆ ಅಥವಾ ಮಲಗಿ ಎದ್ದಾಗ ನಮ್ಗೆ ಆಕ್ಸಿಜನ್ ಕೊರತೆ ಆದ್ರೆ ಈಗ ಮಾಡ್ತಾ ಇರ್ತಿರಲ್ಲ, ಅವಾಗ ಒಂದಷ್ಟಿಗೆ ಹಿಡ್ಕೊಂಡ್ಬಿಟ್ಟಂಗ ಆಗುತ್ತೆಲ್ಲ, ಮಸಲ್ ಕ್ರ್ಯಾಂಪ್ ಆಗುತ್ತೆ. ಅದನ್ನ ನಾವು ಹೇಳ್ತೀವಿ ಸ್ನಾಯು ಸೆಳೆತ ಅಂತ ಕರಿತೀವಿ. ಸೆಳೆತ ಅಂದ್ರೆ ಇಲ್ಲಿ ಗಟ್ಟಿ ಆಗ್ಬಿಡುತ್ತೆ ಮಸಲ್ಸ್. ಬಾಡಿ ನೀನು ಅಯೋಡೆಕ್ಸ್ ಅನ್ನು ತಿಕ್ಕೊಂತೀವಿ ನಾವು ತಕ್ಷಣ, ಅವಾಗ ಸರಿ ಅದು ಹೇಳ್ತಾರೆ ಈಗ ಆಕ್ಸಿಜನ್ ಕೊರತೆ ಆಗುತ್ತೆ ಅಂತ. ಆಕ್ಸಿಜನ್ ಏನಾಗುತ್ತೆ, ಸ್ನಾಯು ಸೆಳೆತ. ಯಾಕೆ ಸ್ನಾಯು ಸೆಳೆತ ಆಗುತ್ತೆ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಸ್ನಾಯು ಸೆಳೆತ ಬರುತ್ತೆ ಅಂತ ಹೇಳಿದ್ವಿ. ಗೊತ್ತಾಯ್ತಲ್ಲ, ಈಗ 2 ಉಸಿರಾಟ ಕ್ರಿಯೆಗಳು ಎಲ್ಲೆಲ್ಲಿ ನಡೀತದೆ ಅಂತ ಗೊತ್ತಾಯ್ತು. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುವಂತಹ ಉಸಿರಾಟ ಕ್ರಿಯೆ ಬಗ್ಗೆ ತಿಳ್ಕೊಂಡ್ರೆ, ಇನ್ನೊಂದು ಆಕ್ಸಿಜನ್ ಕೊರತೆ ಆದಾಗ, ಆಮ್ಲಜನಕ ಕೊರತೆ ಆದಾಗ ನಡೆಯುವಂತ ಉಸಿರಾಟ ಕ್ರಿಯೆಯಲ್ಲಿ. ಈಗ ಆಕ್ಸಿಜನ್ ಕೊರತೆ ಆದಾಗ ಯಾವ್ಯಾವ ಉತ್ಪನ್ನ ಬರ್ತವೆ, ಯಾವ ಉತ್ಪನ್ನ ಬರ್ತವೆ, ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಓದು. ಈಗ ಇನ್ನೊಂದು 3ನೇದು ಅದನ್ನು ಓದೋಣ. ಯಾವುದಪ್ಪ ಅಂತಂದ್ರೆ ಆಮ್ಲಜನಕ ಅನುಪಸ್ಥಿತಿಯಲ್ಲಿ ಯಾವಾಗ ನಡೀತಿರೋದು, ಅನುಪಸ್ಥಿತಿ ಅಂದ್ರೆ ಇಲ್ಲ, ಇದ್ರೆ ನಡೆಯಲ್ಲ ಈ ಕ್ರಿಯೆ. ಉಸಿರಾಟ ನಡೀಬೇಕಂದ್ರೆ ಆಮ್ಲಜನಕ ಅನುಪಸ್ಥಿತಿ. ಅನುಪಸ್ಥಿತಿ ಅಂದ್ರೆ ಇರದೇ ಇದ್ದಾಗ, ಆಮ್ಲಜನಕ ಇದ್ದಾಗ. ಗೊತ್ತಾಯ್ತು, ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ಕ್ರಿಯೆ ನಡೀತದೆ. ಯಾವ ಕ್ರಿಯೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅಂದ್ರೆ ಸಾಮಾನ್ಯವಾಗಿ ಈಸ್ಟ್ ಅಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ, ಈಸ್ಟ್ ಅಲ್ಲಿ ನಡೆಯುತ್ತೆ. ಈಸ್ಟ್ ಅಲ್ಲಿ ನಡೆಯುವಂತ ಕ್ರಿಯೆ ಯಾವ ಉಸಿರಾಟ ಕ್ರಿಯೆ ಅಂತ ಕೇಳ್ತಾರೆ. ಯಾವುದು, ಆಮ್ಲಜನಕ ಅನುಪಸ್ಥಿತಿ ಕ್ರಿಯೆ. ಆಮ್ಲಜನಕ ರಹಿತವ ಇದು ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದು ಆಮ್ಲಜನಕ ರಹಿತ. ಗೊತ್ತಾಯ್ತಾ, ಆಮ್ಲಜನಕ ರಹಿತ ಅಂದ್ರೂ ಅದೇ, ಅನುಪಸ್ಥಿತಿ ಅಂದ್ರೂ ಅದೇ. ಇಲ್ಲ, ಇಲ್ಲಿ ಆಮ್ಲಜನಕ ಇಲ್ಲ. ಯಾವ ಕೋಶಗಳಲ್ಲಿ ನಡೆಯುತ್ತಿದ್ದು, ಈಸ್ಟ್ ನಲ್ಲಿ ಕೋಶಗಳಲ್ಲಿ. ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈಸ್ಟ್ ನಲ್ಲಿ ನಡೆಯುವಂತ ಕ್ರಿಯೆ, ಉಸಿರಾಟ ಕ್ರಿಯೆಯಲ್ಲಿ ಯಾವ ಯಾವ ಉತ್ಪನ್ನ ಬರ್ತವೆ ಅಂತ ಕೇಳ್ತಾರೆ. ಯಾವ ಉತ್ಪನ್ನ ಬರ್ತವೆ, ಯಾವ ಉತ್ಪನ್ನ ಬರ್ತವೆ,
ಸಹ ಓದಬೇಕು. ಎಲ್ಲಿ ನಡೆಯುತ್ತೆ ಇದು, ಯಾವ ಉತ್ಪನ್ನಗಳು ಬರ್ತವೆ, ಆಮೇಲೆ ಯಾವಾಗ ನಡೆಯುತ್ತೆ ಈ ಕ್ರಿಯೆ, ಮೂರು ಇಂಪಾರ್ಟೆಂಟ್. ಈಗ 3 ವಿಧದ ಉಸಿರಾಟ ಕ್ರಿಯೆಗಳನ್ನು ನಾವು ನೋಡಿದ್ವಲ್ವಾ, ಎಲ್ಲೆಲ್ಲಿ ನಡೀತಾ ಇದೆ. ಗ್ಲೂಕೋಸ್ ಯಾವಾಗ ಯಾವಾಗ ವಿಭಜನೆ ಆಗಿ ಏನೇನು ಕೊಡುತ್ತೆ ಉತ್ಪನ್ನಗಳನ್ನ ಓದಬೇಕು. ಗ್ಲೂಕೋಸ್ ವಿಭಜನೆ ಆಗುವಂತ ಪ್ರಕ್ರಿಯೆ ಗೊತ್ತಾಯ್ತಾ? ಬರೆಯಕ್ ಬರ್ತಾ ಎಲ್ಲರಿಗೂ? ಎಕ್ಸಾಮ್ ಅಲ್ಲಿ ಕಲೀಲೇಬೇಕು, ಬರೆಯಕ್ ಬರಲೇಬೇಕು. ನೆಕ್ಸ್ಟ್, ನಾವು ಉಸಿರಾಟ ಆಡಬೇಕಾದ್ರೆ ನಮ್ಮ ದೇಹದಲ್ಲಿ ಒಂದು ಅಂಗವ್ಯೂಹ ಇದೆ. ಯಾವುದದು? ಶ್ವಾಸಾಂಗವ್ಯೂಹ. ಶ್ವಾಸಕೋಶಗಳಿದ್ದಾವೆ, ಶ್ವಾಸಾಂಗವ್ಯೂಹ ಅಂತ ಕರಿತೀವಿ. ಈ ಶ್ವಾಸಾಂಗವ್ಯೂಹ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಮೂಗಿನಿಂದ ವಿಂಡ್ ಪೈಪ್ ಬರ್ತದೆ. ವಿಂಡ್ ಪೈಪ್ ಇಲ್ಲಿ ಮಧ್ಯವರ್ತಿಯಿಂದ ಆಗಿರುವಂತಹ ಒಂದು ಉಸಿರಾಟ ನಾಳ, ಉಸಿರಿನ ನಾಳ ಇದು ಅಂತ ಹೇಳ್ತೀವಿ. ಮಧ್ಯವರ್ತಿ ಮೂಳೆಗಳಿಂದ ಆಗಿರ್ತದೆ. ಇದು ಯಾಕೆ ಮಧ್ಯವರ್ತಿ ಮೂಳೆಯಿಂದ ಆಗಿದೆ ಇದು ಅಂತ ಹೇಳಿದ್ರೆ, ನಾವು ಉಸಿರಾಡಬೇಕಾದ್ರೆ ಆ ರಿಂಗ್ಸ್ ಒತ್ತಡ ಇಟ್ಟರೂ ಕೂಡ ಒಳಗೆ ಹೋಗ್ಬಾರ್ದು, ಕರೆಕ್ಟಾಗಿ ಪೊಸಿಷನ್ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಅದ್ರ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಯಾವುದರಿಂದ? ಮೂಳೆಗಳು. ಎಂಥ ಮೂಳೆಗಳು? ಮುಂಗುರಗಳು ಅಥವಾ ಮಧ್ಯವರ್ತಿ ಮೂಳೆ ಅಂತ ಕರೀತಾರೆ. ಅಲ್ಲಿಂದ ಈಗ ಇಲ್ಲಿಂದ ಏನಾಗುತ್ತೆ, 2 ವಿಭಾಗಗಳಾಗ್ತವೆ, 2 ವಿಭಾಗ, 2 ಹೋಳಾಗ್ತವೆ. ಇದನ್ನ ನಾವು ಏನಂತ ಕರಿತೀವಿ? ಏನಂತೀವಿ ಇದನ್ನ? ಶ್ವಾಸಕೋಶ. ಕೋಶ ಇನ್ನು ಮುಂದೆ ಇರೋದು, ಇಲ್ಲಿ ಶ್ವಾಸ ನಡಿಕೆ ಅಂತ ಕರೀತೀವಿ. ಆಮೇಲೆ ಇಲ್ಲಿಂದ ಮತ್ತೆ ಅನೇಕ ವಿಭಾಗ. ಶ್ವಾಸ ನಳಿಕೆಗಳಾಗಿರ್ತವೆ, ಸಣ್ಣ ಸಣ್ಣ ಕವಲುಗಳು ಮುಂದೆನೂ ಸಹ ಕಟ್ ಮಾಡ್ತವೆ. ಇದರ ಒಳ್ಳೆ ಬಲೂನ್ ಶೇಪ್ ಅಲ್ಲಿ ಇರುವಂತಹ ಗಾಳಿ ಇದನ್ನೆಷ್ಟು ಸೇರಿಸಿ ನಾವು ಲಂಗ್ಸ್ ಅಂತ ಕರೀತಾರೆ. ಬಹಳಷ್ಟು ಇರ್ತಾವೆ. ನಾವು ಊರ್ನಾಗ ಬರ್ತೀವಿ, ಆದ್ರೆ ಹಿಂಗೆ ಕವರ್ ನೋಡ್ಬಿಟ್ಟು ಅನೇಕ ಗಾಳಿಗಳು ಫುಲ್ ಸ್ಪಂಜ್ ತರ ಕಾಣಿಸ್ತಾ ಇರ್ತದೆ. ಒಳಗೆ ಪಿಂಕ್ ಕಲರ್ ಆಗಿರ್ತದೆ. ಯಾವ ಕಲರ್ ಇರ್ತಿದ್ದು? ಪಿಂಕ್ ಕಲರ್ ಗಾಳಿಗಳು. ಎಲ್ಲಿರುತ್ತೆ ಇದು? ರಿಪ್ ಗೇಟ್ ಏನಿದೆ ಇದು ಮೂಳೆಗಳಿದಾವಲ್ಲ, ಈ ಪಕ್ಕ ಎಲುಬುಗಳು, ಈ ಪಕ್ಕ ಎಲುಬುಗಳನ್ನ ಓಪನ್ ಮಾಡಿ ತೆಗೆದ್ರೆ ಒಳಗಿದಾವೆ. ಅರ್ಥ ಆಯ್ತಾ? ಪಕ್ಕ ಎಲುಬುಗಳನ್ನ ಕಿತ್ತು ಒಳಗಿದ್ರೆ ಒಳಗಿದಾವೆ. ಏನು? ಶ್ವಾಸಕೋಶಗಳು. ಈ ಶ್ವಾಸಕೋಶಗಳು ಪಿಂಕಲ್ಲಿ 2 ದೊಡ್ಡದಾಗಿದ್ದರೆ, ಒಂದು ರೈಟ್ ದೊಡ್ಡದಾಗಿದ್ದರೆ, ಸ್ವಲ್ಪ ಚಿಕ್ಕದಾಗಿದೆ. ಶ್ವಾಸಕೋಶ ಈ ರೀತಿ ನಾವು ಆಮ್ಲಜನಕವನ್ನ ಒಂದ್ಸರಿ ಒಳಗೆ ತಗೊಳ್ತೀವಿ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕ್ತೀವಿ. ಈ ಪ್ರಕ್ರಿಯೆಗೆ ಉಸಿರಾಟ ಅಂತ ಹೇಳೋದು. ಉಸಿರಾಟ ಅಂತ ತಗೊಂಡು ಹೊರಗೆ ಹಾಕ್ಬಿಡ್ತೀವಲ್ಲ, ಇನ್ನೇನು ಮಾಡಿ ಎಕ್ಸ್ಪೆಲ್ ಮಾಡೋದು. ಒಳಗೆ ತಗೊಳ್ಳೋದು, ಹೊರಗೆ ಹಾಕೋದು.
ನಾವು ಉಸಿರಾಟ. ಆ ಉಸಿರಾಟ, ಈ ಉಸಿರಾಟವನ್ನು ನಾವು 2 ಅಥವಾ 3 ವಿಭಾಗದಲ್ಲಿ ಗ್ಲೂಕೋಸ್ ವಿಭಜನೆ ಆದಾಗ ಹೇಗೆ ನಡೆಯುತ್ತೆ ಅಂತ ಹೇಳಿದ್ದೆ. ಅಕಸ್ಮಾತ್ ಆಗಿ ನಮ್ಗೆ ಏನಾದ್ರು ಲಂಗಿಗೆ ಇನ್ಫೆಕ್ಷನ್ ಆದ್ರೆ, ಶೀತ ಆಯಿತು, ಕೆಮ್ಮಾಯಿತು, ಟಿವಿ ಟ್ಯೂಬರ್ಕ್ಯುಲೋಸಿಸ್ ಆಯಿತು, ಇಂಥವೆಲ್ಲ ಬಹಳಷ್ಟು ರೋಗಗಳು ತಗೊಳ್ತಾವೆ. ಸಿಲಿಕೋಸಿಸ್ ಅಂತ ಹೇಳ್ತೀವಿ. ಬಹಳಷ್ಟು ಕಡೆಗಳಿಗೆ ಶ್ವಾಸಕೋಶಕ್ಕೆ ಸಿಗುತ್ತೆ ರೋಗಗಳು ತಗುಲ್ತವೆ. ಈ ಶ್ವಾಸಕೋಶಕ್ಕೆ ರೋಗ ತಗೊಳ್ಳೋದಂದ್ರೆ ನಾವು ಲಂಗ್ ಇನ್ಫೆಕ್ಷನ್ ಅಂತ ಹೇಳೋದು. ಕೆಲವೊಂದ್ಸರಿ ನಿಮೋನಿಯಾ ಅಂತ ಹೇಳ್ತೀವಿ ಅಲ್ವಾ? ಏನಿದೆ ಕೆಲವೊಂದ್ಸರಿ ನಿಮೋನಿಯಾ. ಬಹಳಷ್ಟು ಜನ ಮಳೆಯಲ್ಲಿ ನೆನೆದೋಗ್ಬಿಟ್ಟು ಹಸಿ ಬಟ್ಟೆಗಳನ್ನೇ ಹಾಕೊಂಡ್ರೆ ಏನಾಗ್ತದೆ, ನಮಗೆ ಚಳಿ, ಜ್ವರ, ನೆಗಡಿ ಎಲ್ಲ ಬಂದ್ಬಿಡ್ತದೆ, ಕಫಾನು ತುಂಬಿಕೊಳ್ಳುತ್ತೆ. ಅವಾಗ ಏನಾಗ್ತದೆ, ಲಂಗಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. 2020-21ರಲ್ಲಿ ಬಹಳಷ್ಟು ಜನ ಸತ್ತೋದ್ರು ಅಲ್ವಾ? ಏನಾಗಿ ಸತ್ತಪ್ಪ? ಕೊರೋನಾ ಬಂದು. ಆ ಕೊರೋನಾ ಡಿಸೀಸ್ ಬಂದಿದ್ದು ಯಾವತ್ತು ಅಂಗಕ್ಕೆ ಇನ್ಫೆಕ್ಷನ್ ಆಗಿದ್ದು? ಶ್ವಾಸಕೋಶ, ಲಂಗ್ ಇನ್ಫೆಕ್ಷನ್ ಆಗಿ ಸತ್ತಿದ್ದು. ಅವರಿಗೆ ತೊಂದರೆ ಆಗ್ತಾ ಇತ್ತು. ಏನಾಗುತ್ತೆ ತೊಂದರೆ? ಉಸಿರಾಟ ಆಡಲಿಕ್ಕೆ ತೊಂದರೆ ಆಗ್ತಾ ಇತ್ತು. ಅವ್ರ ಒಳಗೆ ಏನ್ ತಗೊಳಕ್ ಆಗ್ತಾ ಇರಲಿಲ್ಲ, ಆಕ್ಸಿಜನ್ ತಗೊಳಕ್ ಆಗ್ತಾ ಇರಲಿಲ್ಲ. ಅಂದ್ರೆ ನಮ್ಗೆ ಆಮ್ಲಜನಕ ಕೊರತೆ ಆದ್ರೆ, ಆಮ್ಲಜನಕ ಇಲ್ಲದೆ ನಾವು ಬದುಕೋದು ಕಷ್ಟ ಅಂತ ಗೊತ್ತಾಯ್ತಲ್ಲ. ಬಹಳ ಕಷ್ಟ. ಉಸಿರಾಟ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕು? ಆಕ್ಸಿಜನ್ ಬೇಕೇ ಬೇಕು. ಇವರು ಆಕ್ಸಿಜನ್ ಎನ್ವೈರನ್ಮೆಂಟ್ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಮರ ಗಿಡಗಳನ್ನ ಏನ್ ಮಾಡಬಾರ್ದು? ಯಾಕೆಂದ್ರೆ ನಮ್ಗೆ ಆಮ್ಲಜನಕ ಎಲ್ಲಿಂದ ಸಿಗ್ತದೆ? ನಾವೇನಾದ್ರು ಆಮ್ಲಜನಕ ಪಡ್ಕೊಳ್ತಾ ಇದ್ದೀವಿ ಅಂದ್ರೆ ಯಾರಿಂದ ಪಡ್ಕೊಳ್ತಾ ಇದ್ದೀವಿ? ಮರ ಗಿಡಗಳಿಂದ. ಅಂದ್ರೆ ನಮಗೆ ಜೀವ ಕೊಡೋರು ಯಾರು? ಮರ ಗಿಡಗಳು. ಆ ಮರ ಗಿಡಗಳನ್ನೇ ನಾವೇನ್ ಮಾಡ್ತಾ ಇದ್ದೀವಿ? ನಾಶ ಮಾಡ್ತೀವಿ, ಅರಣ್ಯ ನಾಶ ಮಾಡ್ತಾ ಇದ್ದೀವಿ. ಅವ್ರು ನಮಗೆ ಜೀವ ಕೊಡ್ತಾ ಇದ್ದಾರೆ, ಆದ್ರೂ ಕೂಡ ನಾವು ಅವ್ರನ್ನ ನಾಶ ಮಾಡ್ತಾ ಇದ್ದೀವಿ. ಇದು ಒಳ್ಳೇದ ಕೆಟ್ಟದ? ಉಪನ್ಯಾಸ ಇದು ಒಂದು ಅಲ್ವಾ? ನಮ್ಮ ಮನುಷ್ಯರಲ್ಲಿ ಒಂದು ವಿಪರ್ಯಾಸ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಎನ್ವೈರನ್ಮೆಂಟ್, ಪರಿಸರ ಪೂರ್ತಿ ನಾಶ ಆಗ್ತಾ ಇದೆ. ನಮ್ಗೆ ಕುಡಿಲಿಕ್ಕೋಸ್ಕರ, ಉಸಿರಾಡ್ಲಿಕ್ಕೋಸ್ಕರ ಪ್ಯೂರ್ ಆಗಿರೋ ಆಕ್ಸಿಜನ್ ಸಿಗ್ತಾ ಇಲ್ಲ ಇವಾಗ. ಯಾಕೆ? ಮರಗಳು ಬಿಡ್ತಾ ಇದ್ದಾವೆ ಆಕ್ಸಿಜನ್. ಆದ್ರೂ ಕೆಲವೊಂದು ಸರಿ ನಾವೇನ್ ಮಾಡ್ತೀವಿ, ಬಾಂಬ್ ಹಾಕೋದಾಗಿರ್ಬೋದು, ಪಟಾಕಿ ಹೊಡೆಯೋದಾಗಿರ್ಬೋದು, ಫ್ಯಾಕ್ಟ್ರಿಗಳಿಂದ ಹೊರಗೆ ವಾಹನಗಳಿಂದ ಬರುವಂತ ಹೊಗೆ ಆಗಿರ್ಬೋದು, ಎಲ್ಲದೂ ಹೋಗ್ತಿದ್ದು ಎಲ್ಲ ಎಲ್ಲಿ ಸೇರ್ತಾ ಇದೆ? ಪರಿಸರದಲ್ಲಿ ಸೇರ್ತಾ ಇದೆ. ಈ ಪರಿಸರದಲ್ಲಿ ಸೇರ್ತಾ ಇದೆ. ಪರಿಸರದ ನಡುವೆ ಬದುಕ್ತಿರೋರು ಯಾರು? ಅದಕ್ಕೆ ಯಾರಿಗೆ ತೊಂದರೆ ಆಗುತ್ತೆ? ನಮಗೆ ತೊಂದರೆ ಆಗುತ್ತಲ್ವಾ? ಹಾಗಾಗಿ ಈ ತೊಂದರೆಗಳನ್ನ ನಾವು ಇರಬಾರ್ದು, ತೊಂದರೆ ಆಗ್ಬಾರ್ದು ನಮ್ಗೆ ಅಂತ ಹೇಳಿದ್ರೆ ಏನು ಮಾಡ್ಬೇಕು? ನಾವು ಅರಣ್ಯಗಳನ್ನ ಹೆಚ್ಚು ವನೀಕರಣವನ್ನ ಮಾಡಬೇಕು, ಗಿಡಗಳನ್ನ ಬೆಳಿಬೇಕು, ಇರೋದನ್ನ ಕಡಿಬಾರ್ದು, ಮಾಲಿನ್ಯ ಮಾಡಬಾರ್ದು ಅಲ್ವಾ? ಮಾಲಿನ್ಯ ಮಾಡಬಾರ್ದು. ನಿಮಗೆ ಗೊತ್ತಿರ್ಬೋದು, ಪರಿಸರ ದಿನಾಚರಣೆ ಯಾವ ದಿನಾಂಕದಿಂದ ಆಚರಣೆ ಮಾಡಿದ್ರೆ? ಜೂನ್ 5ನೇ ತಾರೀಕು. ಎಲ್ಲರಲ್ಲೂ ಪರಿಸರ ಪ್ರಜ್ಞೆ ಮೂಡಲಿ, ಪರಿಸರದ ಬಗ್ಗೆ ಎಲ್ಲರಲ್ಲೂ ಜಾಗೃತಿ ಆಗಲಿ. ಅವರಿಗೆ ನಮ್ಗೆ ಉಸಿರಾಡ್ತಿರೋದು ನಾವು ಯಾರಿಂದ ಅಂತ ತಿಳಿಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾವು ಏನೇನಿದ್ರು ಎಲ್ಲರಿಗೂ ಬಂದಾಗ ಎಲ್ಲರಿಗೂ ಒಬ್ಬೊಬ್ರು ಏನು ನಡೀರಿ ಅಂತ ಹೇಳಿದೆ, ಗಿಡಗಳನ್ನು ನೆಡ್ರಿ ಅಂತ ಹೇಳಿದ್ವಿ ಅಲ್ವಾ? ಗಿಡಗಳನ್ನು ಪೋಷಿಸ್ರಿ, ನೆಡ್ರಿ ಮನೆಯಿಂದ ಅಥವಾ ನಮ್ಮ ಶಾಲೆಯಲ್ಲಿ ಎಲ್ಲ ನೆಟ್ಬಿಟ್ಟು ನಮ್ಮ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ರಿ. ಯಾಕೆ? ಈ ಪ್ರಕೃತಿಯಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಬದುಕಕ್ಕೆ ಅಂತ ಗೊತ್ತಿದ್ದಾನೆ. ಅದಕ್ಕೆ ಉಸಿರಾಟ ನಾವು ತೊಂದರೆ ಆಗಬಾರ್ದು ಅಂದರೆ ನಾವು ಏರ್ ಅಥವಾ ಗಾಳಿಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅರ್ಥ ಆಯ್ತಲ್ಲ? ಶ್ವಾಸಕೋಶಕ್ಕೆ ಸಂಬಂಧಿತ ಅನೇಕ ರೋಗಗಳನ್ನು ನಾವು ದೂರ ಇಡ್ಬೋದು. ಸ್ವಚ್ಛ ವಾತಾವರಣ ಇದ್ರೆ, ಪರಿಸರ ಸ್ವಚ್ಛವಾಗಿದ್ರೆ, ಗಾಳಿ ಸ್ವಚ್ಛವಾಗಿದ್ರೆ ಸಿಲಿಕೋಸಿಸ್ ಆದ್ರೂ ಬರಲ್ಲ, ಆಮೇಲೆ ಟಿವಿ ಬರೋದಿಲ್ಲ. ಇತ್ತೀಚಿನ ದಿನ ನೋಡಿರ್ಬೋದು, ಮಕ್ಕಳು ಹುಟ್ಟಿದ ತಕ್ಷಣ 1ನೇ ದಿನ ಅಥವಾ 2ನೇ ದಿನಕ್ಕೆ ನಾವು ಒಂದು ವ್ಯಾಕ್ಸಿನ್ ಹಾಕ್ತೀವಿ ಮಕ್ಕಳಿಗೆ. ಯಾವುದನ್ನು ಹಾಕೋದು? BCG. ಯಾವುದು? BCG ವ್ಯಾಕ್ಸಿನ್ ಹಾಕ್ತಾ ಇದ್ದೀವಿ. ಯಾವ್ದಕ್ಕೋಸ್ಕರ ಅಂತ ಗೊತ್ತಾ? ಇದು ಟಿವಿ
ಬಾಯಿಂದ ವ್ಯಾಕ್ಸಿನ್ ಅನ್ನ ಹಾಕ್ತಾ ಇದೀವಿ. ಇಂಜೆಕ್ಷನ್ಸ್ ನ ಪೋಲಿಯೋ ಆಗಿರ್ಬೋದು, BCG ವ್ಯಾಕ್ಸಿನ್ ಆಗಿರ್ಬೋದು, ಹಿಪ್ ವ್ಯಾಕ್ಸಿನ್ ಆಗಿರ್ಬೋದು, ಎಲ್ಲ ಬರೀ ವ್ಯಾಕ್ಸಿನ್ಸ್. ಟೈಫಾಯ್ಡ್ ವ್ಯಾಕ್ಸಿನ್, MMR ಅಲ್ವಾ, ಎಲ್ಲವೂ ಬರೀ ಹಾಕ್ತಾನೆ. ಲಸಿಕೆಗಳು, ವ್ಯಾಕ್ಸಿನ್ಗಳು ಎಲ್ಲ ಹಾಕ್ತಾರೆ. ಅದೆಲ್ಲ ನಾವು ವಾತಾವರಣ ಚೊಚ್ಚೋಡಿದ್ರೆ ಬೇಕಾಗಿರೋಲ್ಲ ಅಲ್ವಾ. ನಮ್ಮ ಇಮ್ಯುನಿಟಿ ಕಡಿಮೆ ಆಗಿದೆ, ಹೆಚ್ಚು ಈಗ ಇವತ್ತು ಅರ್ಥ ಆಯ್ತು ಉಸಿರಾಟದ ಬಗ್ಗೆ. ನಾಳೆ ಹೋಮ್ವರ್ಕ್ ಬರ್ಕೊಂಡು ಬರ್ಬೇಕೆಲ್ಲರೂ. ಬರ್ಕೊಂಡು ಕ್ವಶನ್ಸ್ ತಗೊಳ್ಳಿ. ಕ್ವಶನ್ಸ್ ಹೋಮ್ವರ್ಕ್ ಕ್ವಶನ್ಸ್ ಬರ್ಕೊಳ್ಳಿ ಎಲ್ಲರೂ. ಉಸಿರಾಟ ಎಂದರೇನು? ಉಸಿರಾಟ ಎಂದರೇನು? ವಿಧಗಳನ್ನು ಹೆಸರಿಸಿ. ವಿಧಗಳನ್ನು ಹೆಸರಿಸಿ. ನೆಕ್ಸ್ಟ್, ಮಾನವನ ಶ್ವಾಸಾಂಗವಿರುವ ಚಿತ್ರ ಬರೆದು, ಮಾನವನ ಶ್ವಾಸಾಂಗವಿರುವ ಚಿತ್ರ ಬರೆದು, ಮಾನವನ ಶ್ವಾಸಾಂಗವಿರುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಭಾಗಗಳನ್ನು ಹೆಸರಿಸಿ. ಆಯ್ತಾ? ಭಾಗಗಳನ್ನು ಹೆಸರಿಸಿ. ನೆಕ್ಸ್ಟ್, ಆರು ಕಾರ್ಬನ್ ಅಣು ಗ್ಲೂಕೋಸ್, 6 ಕಾರ್ಬನ್ ಅಣು ಗ್ಲೂಕೋಸ್ ವಿಭಜನೆಯಾಗುವುದನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ರೇಖಾಚಿತ್ರದ ಮೂಲಕ ವಿವರಿಸಿ. ಬೋರ್ಡ್ ಮೇಲೆ ಇದೆಯಲ್ಲ, ಅದನ್ನು ಕಲ್ತ್ಕೊ ಬರ್ಬೇಕು. ನೋಡಿದಾಗ ಮನೆಗೆ ಬರ್ಬೇಕೆಲ್ಲ. ಅಲ್ಲಿ ಯಾವ ಪ್ರಶ್ನೆ ಕೇಳಿ ಬರ್ಬೇಕು. ವಿಭಜನೆ ಪ್ರಕ್ರಿಯೆ ಬಗ್ಗೆ ಹೇಳಬೇಕು. ಆಯ್ತಾ? ನೆಕ್ಸ್ಟ್, ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳನ್ನು ಪಟ್ಟಿ ಮಾಡಿ. ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳನ್ನು ಪಟ್ಟಿ ಮಾಡಿ. ಇವುಗಳನ್ನು ಪಟ್ಟಿ ಮಾಡಿ. ಇವುಗಳನ್ನು ಹೇಗೆ ತಡೆಗಟ್ಟಬಹುದು, ಇವುಗಳನ್ನು ಹೇಗೆ ತಡೆಗಟ್ಟಬಹುದು ಎಂದು ವಿವರಿಸಿ. ಹೇಗೆ ತಡೆಗಟ್ಟಬಹುದು ಎಂದು ವಿವರಿಸಿ. ಆಯ್ತಾ? ಸಸ್ಯಗಳಲ್ಲಿ ಉಸಿರಾಟದ ಅಂಗ ಹೆಸರಿಸಿ. ಸಸ್ಯದಲ್ಲಿ ಉಸಿರಾಟದ ಅಂಗ ಹೆಸರಿಸಿ. ಯಾವುದು?